ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಇನ್ನು 1 ವರ್ಷದೊಳಗೆ ಬೀಳುತ್ತೆ ಮೋದಿ ಸರ್ಕಾರ. ದೆಹಲಿಯಲ್ಲಿ ಎಐಸಿಸಿ ನಾಯಕ ರಾಹುಲ್ ಗಾಂಧಿ ನುಡಿದಿರುವಂತಹ ಭವಿಷ್ಯ ಇದು. ದೇಶದ ಆರ್ಥಿಕ ಮಹಾಪತನದ ಬಗ್ಗೆನೂ ಕೂಡ ಭವಿಷ್ಯ ನುಡಿದಿದ್ದಾರೆ ರಾಹುಲ್ ಗಾಂಧಿ. ಇನ್ನು 1 ವರ್ಷದೊಳಗೆ ಮೋದಿ ಸರ್ಕಾರ ಬಿದ್ದೋಗುತ್ತೆ ಅಂತೇಳಿ ಲೋಕಸಭೆಯ ವಿಪಕ್ಷ ನಾಯಕ ರಾಹುಲ್ ಗಾಂಧಿ ಅವರು ಭವಿಷ್ಯ ನುಡಿದಿದ್ದಾರೆ. ಕೇಂದ್ರ ಸರ್ಕಾರದ ಆರ್ಥಿಕ ನೀತಿಗಳಿಂದಾಗಿ ದೇಶಕ್ಕೆ ಸಂಕಷ್ಟ ಕಾದಿದೆ. ಕಾಂಗ್ರೆಸ್ ವರಿಷ್ಠ ನಾಯಕರ ಸಭೆಯಲ್ಲಿ ರಾಹುಲ್ ಗಾಂಧಿ ಈ ರೀತಿಯಾಗಿ ಹೇಳಿಕೆ ಕೊಟ್ಟಿದ್ದಾರೆ. ಮುಂದಿನ 1 ವರ್ಷದಲ್ಲಿ ಕೇಂದ್ರ ಸರ್ಕಾರ ಉಳಿಯೋದು ಕಷ್ಟ. ಮೋದಿ ಸರ್ಕಾರ ಮುಂದಿನ 1 ವರ್ಷವೂ ಉಳಿಯಲ್ಲ. ದೇಶದ ಆರ್ಥಿಕ ಅಧಪತನಕ್ಕೆ ಕೇಂದ್ರ ಸರ್ಕಾರದ ನೀತಿಗಳೇ ಕಾರಣ. ಬಿಜೆಪಿ ಸಾರಥ್ಯದ ಸರ್ಕಾರದಿಂದ ದೇಶದಲ್ಲಿ ಆರ್ಥಿಕ ಕುಸಿತ ಆಗ್ತಾ ಇದೆ. ಕಾಂಗ್ರೆಸ್ ಅಲ್ಪಸಂಖ್ಯಾತ ನಾಯಕರ ಸಭೆಯಲ್ಲಿ ರಾಹುಲ್ ಗಾಂಧಿ ಮಾತನಾಡಿದ್ದಾರೆ. ನವದೆಹಲಿಯಲ್ಲಿ ನಡೀತಾ ಇರುವಂತಹ ಕಾಂಗ್ರೆಸ್ ನಾಯಕರ ಸಭೆಯಲ್ಲಿ ಅಚ್ಚರಿಯ ಭವಿಷ್ಯ ನುಡಿದಿದ್ದಾರೆ ರಾಹುಲ್ ಗಾಂಧಿ. ಮುಸ್ಲಿಮರ ಮೇಲೆ ನಡೀತಿರುವಂತಹ ದೌರ್ಜನ್ಯಗಳನ್ನ ಪ್ರಶ್ನೆ ಮಾಡಿ. ಅಲ್ಪಸಂಖ್ಯಾತರು ಅನ್ಬೇಡಿ, ನೇರವಾಗಿ ಮುಸ್ಲಿಮರು ಅಂತಾನೆ ಪ್ರಸ್ತಾಪ ಮಾಡಿ. ಪಕ್ಷದಲ್ಲಿ ಮುಸ್ಲಿಮರ ಪ್ರಾತಿನಿಧ್ಯವನ್ನ ಬಲಗೊಳಿಸಿ ಅಂತ ರಾಹುಲ್ ಗಾಂಧಿ ಕರೆ ಕೊಟ್ಟಿರೋದು. ಅಲ್ಪಸಂಖ್ಯಾತ ಸಲಹಾ ಸಮಿತಿ ಸಭೆಯಲ್ಲಿ ರಾಹುಲ್ ಗಾಂಧಿ ಈ ರೀತಿ ಮಾತನಾಡಿದ್ದಾರೆ. ಮುಸ್ಲಿಮರಿಗೆ ಆಗ್ತಿರುವಂತ ಅನ್ಯಾಯ ನೇರವಾಗಿ ಪ್ರಸ್ತಾಪ ಮಾಡಿ. ದಲಿತರು, ಒಬಿಸಿ ಹಾಗೂ ಜನರಲ್ ಕೆಟಗರಿಯನ್ನು ಕೂಡ ಅವರ ಹೆಸರಲ್ಲೇ ಪ್ರಸ್ತಾಪಿಸಿ. ಮುಸ್ಲಿಂ ಪದ ಬಳಕೆ ಮಾಡೋಕೆ ಕಾಂಗ್ರೆಸ್ ನಾಯಕರು ಮುಜುಗರ ಪಡಬೇಡಿ. ಮುಸ್ಲಿಂ ಅನ್ನೋದ್ರ ಬದಲು ಅಲ್ಪಸಂಖ್ಯಾತರು ಅಂತ ಯಾಕೆ ಹೇಳ್ತೀರಿ? ಪಕ್ಷದ ಕಾರ್ಯಕಲಾಪಗಳಲ್ಲಿ ಮುಸ್ಲಿಮರ ಪ್ರಾತಿನಿಧ್ಯ ಹೆಚ್ಚಾಗಬೇಕು. ಮುಸ್ಲಿಮರ ಮೇಲೆ ನಡೀತಿರುವಂತಹ ದೌರ್ಜನ್ಯಗಳ ಬಗ್ಗೆ ಪ್ರಶ್ನೆ ಮಾಡಬೇಕು ಅಂತ ಲೋಕಸಭೆಯ ವಿಪಕ್ಷ ನಾಯಕ ರಾಹುಲ್ ಗಾಂಧಿ ಕರೆ ಕೊಟ್ಟಿದ್ದಾರೆ.